ನೋಡಿ. ಇವಾಗ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡ್ತೇನೆ. ಇವಾಗ ಒಗ್ಗರಣೆಯನ್ನು ಹಾಕ್ತೇನೆ. ಈ ಸಲ ದಾಳಿಂಬೆಯ ಕಲ್ಲರ್ ನೋಡಿ ಪಿಂಕ್ ಆಗಿದೆ. ಇದು ಇವಾಗ ಬೆಳೆದು ಒಡೆದಿದೆ. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಬೆಳಗ್ಗೆನೇ ನಾನು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೇನೆ. ಕಳೆದ ಮೇ ತಿಂಗಳಲ್ಲಿ ನಾನು ನೆಕ್ಕರೆ ಮಾವಿನಕಾಯಿಯನ್ನು ಉಪ್ಪಲ್ಲೇ ಹಾಕಿಟ್ಟಿದ್ದೆ. ಅದರ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ. ಹಾಗೆ ಇವಾಗ ಉಪ್ಪಲ್ಲಿ ಹಾಕಿಟ್ಟು 1-2 ತಿಂಗಳಾಯಿತು. ಹಾಗೆಯೇ ಇವಾಗ ಮಧ್ಯಾಹ್ನ ಪದಾರ್ಥಕ್ಕೆ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿಯ ಸಾಸಿವೆ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಆಗ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ತುಂಬಾ ಸಿಂಪಲ್ ಆದ ರೆಸಿಪಿ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ಇವತ್ತು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೇನೆ. ತುಂಬಾ ಸಿಂಪಲ್ ಹಾಗೂ ಊಟಕ್ಕಂತೂ ಸೂಪರ್ ಟೇಸ್ಟ್. ಈ ಹಳ್ಳಿಯಲ್ಲಂತೂ ಮೊದಲಿನ ಕಾಲದಿಂದ ಈ ಮಾವಿನಕಾಯಿಯನ್ನು ಉಪ್ಪಲ್ಲಿ ಹಾಕಿಡುವ ಒಂದು ವಿಧಾನ ಜಾರಿಯಲ್ಲಿದೆ. ಹಳೆಯ ಕಾಲದಲ್ಲಿ ತುಂಬ ಹಾಕಿಡ್ತಿದ್ರಂತೆ. ಆದರೆ ಇವಾಗಿನ ಜನ್ರೇಷನಿಗೆ ಅದು ಇಷ್ಟ ಆಗೋದಿಲ್ಲ. ಆದರೂ ಸ್ವಲ್ಪ ತಿಂತಾರೆ. ಹಾಗೆ ನಾವು ಕೂಡ ಮೊದಲಿನ ತಿಂತಾ ಇದ್ದೇವಲ್ವ, ಹಾಗೆ ಸ್ವಲ್ಪ ಹಾಕಿದ್ದೆವು. ಇವತ್ತು ಮಧ್ಯಾಹ್ನಕ್ಕೆ ಅದರ ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ಹಾಗೆ ಆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಮಾವಿನಕಾಯಿ ಹಾಕಿಟ್ಟದ್ದು ಹೇಗಾಗಿದೆ ಅದನ್ನು ತೋರಿಸ್ತೇನೆ. ಹಾಗೆಯೇ ಬೇಗನೆ ಅದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ. ನೋಡಿ, ಆ ದಿವಸ ನಾನು ಈ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಟಿದ್ದೆ. ಸ್ವಲ್ಪನೇ ಹಾಕಿದ್ದು, ನಮಗೆ ಸ್ವಲ್ಪ ಸಾಕು ಅಂತೇಳಿ ಸ್ವಲ್ಪ ಹಾಕಿದ್ದು. ಮತ್ತೆ ಉಳಿದದನ್ನು ಹಣ್ಣು ಮಾಡಿ ತಿಂದೆವು. ಹಾಗೆ ಇವಾಗ ನೋಡೋಣ ಹೇಗಾಗಿದೆ ಅಂತೇಳಿ. ಇವಾಗ ಇದರಿಂದ ಒಂದು ಮಾವಿನಕಾಯಿಯನ್ನು ತೆಗಿತೇನೆ. ನೋಡಿ, ಈ ಥರ ಇದೆ. ಸ್ವಲ್ಪ ಸಾಫ್ಟ್ ಆಗಿದೆ. ಜಾಸ್ತಿ ಬೇಯಿಸಿದರೆ ಸಾಫ್ಟ್ ಆಗ್ತದೆ, ಸ್ವಲ್ಪ ಕಡಿಮೆ ಬೇಯಿಸಿದರೆ ಎಷ್ಟು ಸಾಫ್ಟ್ ಆಗೋದಿಲ್ಲ. ನೋಡಿ, ಇದು ಕರೆಕ್ಟಾಗಿದೆ. ಇವಾಗ ಒಂದು ಮಾವಿನಕಾಯಿಯನ್ನು ತೆಗಿತೇನೆ. ಮಾವಿನಕಾಯಿ ಉಪ್ಪಲ್ಲಿ ಹಾಕಿಟ್ಟದ್ದು. ಹಾಗೆ ಇವಾಗ ಒಂದು ಸಾಕು. ಹಾಗೆ ಒಂದು ಮಾತ್ರ ತೆಗೆದೆ. ನೋಡಿ, ಒಂದು ಮಾವಿನಕಾಯಿಯನ್ನು ತೆಗೆದೆ. ಹಾಗೆ ಇದನ್ನು ಇವಾಗ ಕಟ್ ಮಾಡಿ ರೆಡಿ ಮಾಡ್ತೇನೆ. ಹಾಗೆಯೇ ಇದಕ್ಕೆ ಬೇಕಾದ ಮಸಾಲವನ್ನು ಬೇಗನೆ ಗ್ರೈಂಡ್ ಮಾಡ್ತೇನೆ. ಇವಾಗ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿಯ ಸಾಸಿವೆ ಒಗ್ಗರಣೆ ಮಾಡಲಿಕ್ಕೆ ನಾನಿಲ್ಲಿ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ. ಇದಕ್ಕೆ ಹಸಿ ಮಸಾಲ ಕುದಿಸಲಿಕ್ಕೆ ಏನಿಲ್ಲ. ಹಾಗಾಗಿ ಇವಾಗ ಅದರ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು 2 ಮೆಣಸನ್ನು ತೊಗೊಂಡಿದ್ದೇನೆ. ಒಂದು ಮಾವಿನಕಾಯಿಯನ್ನು ಯೂಸ್ ಮಾಡುವ ಕಾರಣ 2 ಮೆಣಸು ಸಾಕು. ಹಾಗೆಯೇ ಕಾಯಿ ತುರಿ 1 ಕಪ್. ನಿಮಗೆ ಜಾಸ್ತಿ ಮಾವಿನಕಾಯಿ ಹಾಕೋದಾದರೆ ಜಾಸ್ತಿ ಮೆಣಸು ಮತ್ತು ಕಾಯಿ ತುರಿಯನ್ನು ಹಾಕಬೇಕು. ನಾನಿಲ್ಲಿ ಒಂದೇ ಮಾವಿನಕಾಯಿ ಹಾಕೋದ್ರಿಂದ ಈ ಕಪ್ಪಲ್ಲಿ 1 ಕಪ್ ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ. ಈ ಸಾಸಿವೆ ಒಗ್ಗರಣೆಗೆ ಇಲ್ಲಿ ಸಾಸಿವೆ ಮೇನ್ ಆಗಿರ್ತದೆ. ಹಾಗಾಗಿ ಇಲ್ಲಿ ಒಂದು 3/4 ಟೀ ಸ್ಪೂನ್, ಅರ್ಧದಿಂದ 3/4 ನಾನು ತೊಗೊಂಡಿದ್ದೇನೆ. ಜಾಸ್ತಿ ತೊಗೊಂಡ್ರೆ ಸಾಸಿವೆನೇ ಸ್ಮೆಲ್ ಬರ್ತದೆ. ಹಾಗಾಗಿ ಇಷ್ಟು ತೊಗೊಂಡಿದ್ದೇನೆ. ಇವಾಗ ಇದನ್ನು ಹಾಕ್ತೇನೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಲಿಕ್ಕಿಲ್ಲ. ಬರೀ ಮೆಣಸು, ಕಾಯಿ ತುರಿ, ಸಾಸಿವೆ, ಉಪ್ಪು ಅಷ್ಟು ಹಾಕಿದರೆ ಆಯಿತು. ನೀರುಳ್ಳಿ ಎಲ್ಲ ಹಾಕೋದು ಬೇಡ. ಯಾಕೆಂದರೆ ನೀರುಳ್ಳಿ ಹಾಕಿದರೆ ಬೇಗನೆ ಚಟ್ನಿ ಎಲ್ಲ ಹಾಳಾಗ್ತದೆ. ಅಂದರೆ ಹಸಿ ಅಲ್ವಾ, ಬೇಗನೆ ಹಾಳಾಗ್ತದೆ. ಹಾಗಾಗಿ ಅದನ್ನು ಹಾಕುವ ಅವಶ್ಯಕತೆ ಇಲ್ಲ. ಇವಾಗ 3 ಇಂಗ್ರೀಡಿಯೆಂಟ್ಸ್ ಹಾಕಿದೆ. ಒಣಮೆಣಸು, ಕಾಯಿ ತುರಿ ಹಾಗೂ ಸಾಸಿವೆಯನ್ನು ಹಾಕಿ ಆಯಿತು. ಇನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ಉಪ್ಪು ಇವಾಗ ಹಾಕೋದು ಬೇಡ. ಯಾಕೆಂದರೆ ಉಪ್ಪಲ್ಲಿ ಹಾಕಿಟ್ಟ ಮಾವಿನಕಾಯಲ್ಲಿ ಜಾಸ್ತಿ ಉಪ್ಪಿದ್ದರೆ ಅದೇ ಸಾಕಾಗ್ತದೆ. ಒಂದು ವೇಳೆ ನಾವೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಮಾವಿನಕಾಯಲ್ಲಿ ಉಪ್ಪು ಎಷ್ಟಿದೆ ಅಂತ ನೋಡಿಕೊಂಡು ಮತ್ತೆ ಬೇಕಿದ್ದರೆ ಹಾಕ್ಬೋದು. ಇಲ್ಲಾಂದರೆ ನಾವು ಗ್ರೈಂಡ್ ಮಾಡುವಾಗಲೇ ಉಪ್ಪು ಹಾಕಿದರೆ ಮಾವಿನಕಾಯಿಯ ಉಪ್ಪು ಕೂಡ ಬಿಟ್ಟರೆ ನಮಗೆ ಮತ್ತೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವಾಗ ಉಪ್ಪು ಹಾಕೋದು ಬೇಡ. ಮತ್ತು ನಾವು ಮಾವಿನಕಾಯಿ ಹಾಕಿ ಮಿಕ್ಸ್ ಮಾಡಿ ನೋಡಿ ಆದಮೇಲೆ ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಬೋದು. ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ. ಇವಾಗ ಸ್ವಲ್ಪ ನೀರು ಹಾಕ್ತೇನೆ. ಇನ್ನಿದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಇವಾಗ ನೋಡಿ, ಮಸಾಲ ಗ್ರೈಂಡ್ ಮಾಡಿ ರೆಡಿ ಆಯಿತು. ಇನ್ನು ಮಾವಿನಕಾಯಿಯನ್ನು ಕಟ್ ಮಾಡಿ ಆ ಮಾವಿನಕಾಯಿಯ ಜೊತೆಗೆ ಇದನ್ನು ಹಾಕ್ತೇನೆ. ನೋಡಿ, ಈ ಥರ ಇದೆ. ಹತ್ತಿರದಿಂದ ತೋರಿಸ್ತೇನೆ. ನೋಡಿ, ಇವಾಗ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡ್ತೇನೆ.
ದೊಡ್ಡ ಪೀಸ್ ಬೇಕಾದರೆ ದೊಡ್ಡ ಪೀಸ್ ಮಾಡ್ಬೋದು, ಚಿಕ್ಕದು ಬೇಕಾದರೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ಬೋದು. ಇವಾಗ ನೋಡಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ. ಇನ್ನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೇನೆ. ಇವಾಗ ನೋಡಿ ಮಸಾಲ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿದೆ ಮಾವಿನಕಾಯಿಯ ಜೊತೆಗೆ. ಇನ್ನು ನಮಗೆ ಎಷ್ಟು ತೆಳು ಮಾಡಬೇಕು ಅಷ್ಟು ನೀರು ಹಾಕಿದರೆ ಆಯಿತು. ತುಂಬ ತೆಳು ಮಾಡೋದು ಕೂಡ ಬೇಡ. ಈ ಥರ ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು. ಅನ್ನದ ಜೊತೆಗೆ ತುಂಬಾ ಸೂಪರ್ ಆಗ್ತದೆ ಊಟ ಮಾಡಲಿಕ್ಕೆ. ಹಾಗೆಯೇ ನಾನು ಕಡೆಯುವಾಗ ಇದಕ್ಕೆ ಉಪ್ಪು ಹಾಕಿರಲಿಲ್ಲ. ಇವಾಗ ರುಚಿ ನೋಡಿಕೊಂಡು ಬೇಕಿದ್ರೆ ಉಪ್ಪು ಹಾಕೋದು. ಈ ಮಾವಿನಕಾಯಿಗೆ ಕೂಡ ಉಪ್ಪಿದೆ, ಅದು ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಉಪ್ಪೆಲ್ಲ ಬಿಟ್ಕೊಳ್ತದೆ. ಆದರೆ ನಾನು ಹಾಕಿದ ಉಪ್ಪು ಅಷ್ಟೇನು ಜಾಸ್ತಿ ಆಗಲಿಲ್ಲ. ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಇನ್ನು ನಾವು ಊಟ ಮಾಡಲಿಕ್ಕೆ ಆಗುವಾಗ ಮಾವಿನಕಾಯಿ ಉಪ್ಪು ಕೂಡ ಬಿಡ್ತದೆ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದರೆ ಸಾಕಾಗ್ತದೆ. ಈಗ ಮಾವಿನಕಾಯಿಯ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿಯ ಸಾಸಿವೆ ಒಗ್ಗರಣೆ ರೆಡಿ ಆಯಿತು. ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ. ಇವಾಗ ಎಣ್ಣೆ ಬಿಸಿ ಆಯಿತು. ಸಾಸಿವೆಯನ್ನು ಹಾಕಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಒಣಮೆಣಸು ಕಟ್ ಮಾಡಿ ಹಾಕಿದೆ. ಇವಾಗ ಒಗ್ಗರಣೆ ರೆಡಿ ಆಯಿತು. ಇವಾಗ ಒಗ್ಗರಣೆಯನ್ನು ಹಾಕ್ತೇನೆ. ನೋಡಿ ರುಚಿಯಾದ ಹಳೆಯ ಕಾಲದ ಒಂದು ರೆಸಿಪಿ ರೆಡಿ ಆಯಿತು. ಉಪ್ಪಲ್ಲಿ ಹಾಕಿದ ಮಾವಿನಕಾಯಿಯ ಸಾಸಿವೆ ಒಗ್ಗರಣೆ. ಊಟ ಮಾಡಲಿಕ್ಕಂತೂ ಸೂಪರ್ ಆಗ್ತದೆ. ಯಾರಿಗೆಲ್ಲ ಈ ಥರ ಸಾಸಿವೆ ಒಗ್ಗರಣೆ ಇಷ್ಟ ಹೇಳಿ. ನನಗೆ ಕೆಲವೊಬ್ಬರು ಮೆಸೇಜ್ ಮಾಡಿದರು, ಮಾವಿನಕಾಯಿ ಉಪ್ಪಲ್ಲಿ ಹಾಕಿಟ್ಟಿದ್ದೀರಿ, ನಾವು ಬರ್ತೇವೆ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಷ್ಟ ಅಂತ ಹೇಳಿ. ಹಾಗೆ ಮಧ್ಯಾಹ್ನದ ಒಂದು ಪದಾರ್ಥ ರೆಡಿ ಆಯಿತು. ಇವತ್ತಿನ ರೆಸಿಪಿಯ ಜೊತೆಗೆ ಸ್ವಲ್ಪ ವ್ಲಾಗನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ತುಂಬ ಸಮಯದ ಆಯಿತು ನಿಮಗೆ ತೋರಿಸದೆ. ದಾಳಿಂಬೆ ಆಗಿತ್ತಲ್ವಾ, ಅದು ಒಡಿತಿರಲಿಲ್ಲ ಅಂತ ನಿಮ್ಮ ಹತ್ರ ಹೇಳಿದ್ದೆ. ಆದರೆ ಇವಾಗ ನೋಡಿ ಮಳೆ ಸ್ವಲ್ಪ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ತುಂಬಾ ಒಡಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ನಿನ್ನೆ ಒಂದು 4-5 ಇದು ಸಲಾಡ್ ಮಾಡಿದೆ, ಇನ್ನೂ ಕೂಡ ಇದೆ. ಅದನ್ನು ಇವಾಗ ನಿಮಗೆ ತೋರಿಸ್ತೇನೆ. ಹಾಗೆಯೇ ಇವಾಗ ದಾಳಿಂಬೆ ಅಂತೂ ತುಂಬಾ ಆಗಿದೆ, ಆದರೆ ಎಲ್ಲ ಒಡಿತದೆ. ಹಾಗೆಯೇ ಕಲ್ಲರ್ ಕೂಡ ಹೊರಗಡೆಯಿಂದ ಕಪ್ಪಾಗಿದೆ. ನಿಮಗೆ ತೋರಿಸ್ತೇನೆ. ಈ ಸಲ ದಾಳಿಂಬೆಯ ಕಲ್ಲರ್ ನೋಡಿ ಪಿಂಕ್ ಆಗಿದೆ. ಇದು ಇವಾಗ ಬೆಳೆದು ಒಡೆದಿದೆ. ನಾವು ಕಟ್ ಮಾಡುವಾಗ ಸಾಧಾರಣ ಲೈಟ್ ಪಿಂಕ್ ಕಲರ್ ಬಂದಿದೆ, ಇಲ್ಲದ್ರೆ ಬಿಳಿಯಾಗಿರ್ತಿತ್ತು. ಸ್ವಲ್ಪ ಬೆಳೆದು ಒಡೆದ್ರೆ ನಮಗೆ ಏನಾದರೂ ತೆಗೆದು ತಿನ್ಬೋದು ಅಥವಾ ಸಲಾಡ್ ಮಾಡ್ಬೋದು. ಆದರೆ ಇದು ನೋಡಿ ತುಂಬ ಕಾಯಿ, ಈ ಥರ ಒಡೆದ್ರೆ ಇದನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಇದು ಕಾಯಿ ಹಾಗೆಯೇ ಆಗಲಿಕ್ಕೆ ತುಂಬಾ ಇದೆ. ಇದು ಇನ್ನೂ ಬೆಳೀತಾ ಬಂದಾಗ ಎಲ್ಲ ಹೊಡಿತದೆ ಕಾಣಬೇಕು. ಅಂದ್ಕೊಂಡೆ ಈ ಸಲ ಆ ರೋಗ ಒಂದು ಇಲ್ಲ ಅಂತ ಹೇಳಿ, ಯಾಕೆಂದರೆ ಬೇಗನೆ ಆಗಿತ್ತು ಕೂಡ. ಆದರೆ ನೋಡಿ ತುಂಬ ಹೊಡೆದಿದೆ. ಇಲ್ಲಿ ಕೂಡ ಮೇಲ್ಗಡೆ ನೋಡಿ ದಾಳಿಂಬೆ ಅಂತೂ ತುಂಬಾ ಆಗಿದೆ. ತುಂಬಾ ಆದರೂ ಏನು ಪ್ರಯೋಜನ ನೋಡಿ. ತುಂಬ ಈ ಥರ ಒಡೆದು ಉದುರಿ ಹೋಯಿತು ನೋಡಿ. ನಿನ್ನೆ ಒಂದು 5 ತೆಗೆದೆ, ಇವತ್ತು ಮತ್ತೆ ಕೂಡ ಒಡೆದದ್ದು ತುಂಬ ಇದೆ ನೋಡಿ. ಕೂಡ ಒಡೆದದ್ದು ತೆಗಿತೇನೆ. ತೆಗೆದು ಮತ್ತೆ ಏನಾದರೂ ಸಲಾಡ್ ಏನಾದರೂ ಮಾಡೋದು, ಊಟ ಮಾಡುವಾಗ ತಿನ್ನಲಿಕ್ಕಾಗ್ತದೆ ನೋಡಿ. ಚೆನ್ನಾಗಿದೆ ಅಂತ ಅಂದ್ಕೊಂಡ್ರು, ಒಡೆದಿದೆ ಚಿಕ್ಕದು ಎಲ್ಲ ನೋಡಿ. ಇಲ್ಲಾಂದರೆ ಎಷ್ಟು ದಾಳಿಂಬೆ ಸಿಕ್ತಿತ್ತು ನಮಗೆ, ಅಷ್ಟು ದಾಳಿಂಬೆ ಆಗಿತ್ತು ಈ ಸಲ. ತುಂಬ ಅಂದರೆ ತುಂಬಾ ಆಗಿತ್ತು. ಒಂಥರ ಖುಷಿಯಾಯಿತು ಮೊದಲಿಗೆ.
ಈ ಸಲ ನಮಗೆ ಚೆನ್ನಾಗಿರುವ ದಾಳಿಂಬೆ ಸಿಗ್ಬೋದು ಅಂತೇಳಿ. ಆದರೆ ಇವಾಗ ನೋಡುವಾಗ ಎಲ್ಲ ಒಡೆದಿದೆ. ಹಾಗೆಯೇ ಇಲ್ಲೊಂದಿದೆ ನೋಡಿ, ನಾನು ಕೊಯ್ಯದಿಟ್ಟದ್ದು, ಒಡೆಯಲಿಲ್ಲ ಅಂತ ಅಂದ್ಕೊಂಡೆ. ಇವತ್ತು ನೋಡುವಾಗ ಒಡೆದಿದೆ. ನಿನ್ನೆ ನೋಡುವಾಗ ಇಡೀ ಇತ್ತು, ಇವತ್ತು ನೋಡಿ ಈ ಥರ ಒಡೆದು ಪಾಗಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಇವತ್ತು ಕೂಡ ಒಂದು 4 ಸಿಕ್ಕಿತ್ತು. ಇರಲಿಕ್ಕೆ ತುಂಬಾ ಇದೆ, ಆದರೆ ಎಳೆತ್ತು ಅದು ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ನೋಡಿ ಎಲ್ಲ ಈ ಥರ ಆಗಿದೆ. ನೋಡಿ ಎಷ್ಟು ಕೊಯ್ದೆ ಇವತ್ತು ಕೂಡ. ಇನ್ನು ಮತ್ತೆ ಚೆನ್ನಾಗಿ ತೊಳೆದು ಚೆನ್ನಾಗಿರೋದನ್ನು ತೆಗೆದು ಯೂಸ್ ಮಾಡೋದು. ಯಾರೆಲ್ಲ ಈ ಥರದ ಹಳದಿ ಬಣ್ಣದ ಬಸಳೆಯನ್ನು ನೋಡಿದ್ದೀರಿ ನೋಡಿ, ಒಮ್ಮೆ ಚಪ್ಪರದಲ್ಲಿ ಚೆನ್ನಾಗಿ ಬಂತು, ಆಮೇಲೆ ಎಲ್ಲ ಈ ಥರ ಹಳದಿ ಆಯಿತು. ಹಳದಿ ಬಸಳೆ ವಿಚಿತ್ರ ಥರದ ಒಂದು ರೋಗ ಈ ಬಸಳೆಗೆ ಕೂಡ. ಒಂದು ಬಳ್ಳಿ ಚೆನ್ನಾಗಿದೆ, ಆದರೆ ಈ ಕಡೆ ಮತ್ತೆ ಹಾಗೇ ಇದೆ ನೋಡಿ, ಹಳದಿಯಾಗಿದೆ ಎಲ್ಲ. ಇವಾಗ ಮಳೆಗಾಲದಲ್ಲಿ ಬಸಳೆಯನ್ನು ತಿನ್ನಲಿಕ್ಕೂ ಸ್ವಲ್ಪ ಬೇಡ ಅಂತ ಅನಿಸ್ತದೆ, ಶೀತ ಎಲ್ಲ ಆಗ್ತದೆ ಅಂತೇಳಿ. ಬಸಳೆ ತಂಪಲ್ವ, ಹಾಗಾಗಿ ನೋಡಬೇಕು. ಆದರೆ ಏನಾದರೂ ಬಸಳೆ ಪುಂಡಿ ಏನಾದರೂ ಮಾಡಬೇಕು. ನೋಡಿ ಮರ ಸೇವು ಅಂತ ಹೇಳ್ತಾರೆ. ನಾವು ಮರದಿಂದ ತಂದು ಇಲ್ಲಿ ನಾವೊಂದು ಬ್ಯಾಗಲ್ಲಿ ಹಾಕಿಟ್ಟದ್ದು. ಮಳೆ ಬಂದ ಕೂಡಲೇ ನೋಡಿ ಈ ಥರ ಚಿಗುರ್ತದೆ. ಈ ಸಲ ನನಗೆ ಕೊಯ್ದು ಸ್ವಲ್ಪ ಎಲೆ ಸ್ವಲ್ಪ ದೊಡ್ಡದಾದಮೇಲೆ ನನಗೇನಾದರೂ ಒಂದು ಪತ್ರೊಡೆ ಏನಾದರೂ ಮಾಡಬೇಕು. ಇದು ಒಳ್ಳೆಯದಂತೆ ತುಂಬ ಆರೋಗ್ಯಕ್ಕೆ, ಮರ ಸೇವಿದ್ದು ಪತ್ರೊಡೆ. ಹಾಗೆ ಲಾಸ್ಟ್ ಇಯರ್ ಮಾಡಲಿಕ್ಕಾಗಲಿಲ್ಲ, ಎಲೆ ಬಂದಿತ್ತು ಆದರೆ ಸ್ವಲ್ಪ ಹಾಳಾಗಿತ್ತು ಎಲೆ. ಈ ಸಲ 4 ಎಲೆ ಬಂದಿದೆ, ಇನ್ನೂ ಕೂಡ ಬರ್ಬೋದು, ಬಂದರೆ ನಾನು ಮಾಡ್ತೇನೆ. ನಿನ್ನೆ ಮತ್ತು ಮೊನ್ನೆ ಸಾಧಾರಣ ಚೆನ್ನಾಗಿ ಮಳೆ ಬಂತು. ಕೆಲವು ಕಡೆ ತುಂಬ ಜಾಸ್ತಿ ಬಂದಿದೆ ಅಂತೆ, ಆದರೆ ಇಲ್ಲಿ ಸಾಧಾರಣ ಬಂದಿದೆ ಅಂತ ಹೇಳ್ಬೋದು. ಹಾಗೆ ಇವತ್ತು ಕೂಡ ಜಾಸ್ತಿ ಮಳೆ ಇದೆ ಅಂತೇಳಿ ಶಾಲೆಗೆಲ್ಲ ರಜೆ ಕೊಟ್ಟರು. ಆದರೆ ಶಾಲೆಗೆ ರಜೆ ಕೊಟ್ಟ ದಿನ ಮಳೆನೇ ಇಲ್ಲ. ಇವತ್ತು ಬೆಳಗ್ಗಿಂದ ಮಳೆನೇ ಇಲ್ಲ, ಮೋಡ ಮಾತ್ರ ಇದೆ. ಇವಾಗ ಕೂಡ ತುಂಬ ಜೋರು ಮೋಡ ಆಗಿದೆ, ಆದರೆ ಮಳೆ ಬರೋದಿಲ್ಲ. ರಜೆ ಮಾತ್ರ ವೇಸ್ಟ್ ಆಯಿತು ಕೊಟ್ಟದ್ದು. ಪ್ರತಿಯೊಂದು ಸರಿಯೂ ಹಾಗೇ, ಶಾಲೆಗೆ ರಜೆ ಕೊಡ್ತಾರೆ ಮಳೆ ಜೋರು ಬರ್ತದೆ ಅಂತೇಳಿ, ಆ ದಿವಸ ಮಳೆನೇ ಇಲ್ಲ. ಹಾಗೆ ಇವಾಗ ಮಳೆಗಾಲದಲ್ಲಿ ನಮಗೆ ನೀರು ಬಿಸಿ ಮಾಡಲಿಕ್ಕೆ ಒಲೆಗೆ ಬೆಂಕಿ ಹಾಕಬೇಕು, ಸ್ನಾನಕ್ಕೆ ನೀರು ಬಿಸಿ ಹಾಕಬೇಕು. ಇವಾಗ ನೋಡಿ ದಾಳಿಂಬೆಯನ್ನು ಕಟ್ ಮಾಡಿ ತೊಗೊಂಡೆ, ಎಷ್ಟು ಸಿಕ್ಕಿತ್ತು. ಹಾಗೆಯೇ ಕಲ್ಲರ್ ನೋಡಿ ಇವಾಗ ಎಷ್ಟು ಪಿಂಕ್ ಆಗಿದೆ. ಕಳೆದ ವರ್ಷ ಬಿಳಿಯಾಗಿತ್ತು, ಈ ಸಲ ಲೈಟ್ ಪಿಂಕ್ ಕಲರ್ ಬಂದಿದೆ. ಇಷ್ಟು ಪಿಂಕ್ ಇದ್ದರೂ ಸಾಕು, ಅಂದರೆ ಬಿಳಿಯಾಗಿದ್ದರೆ ಅದು ದಾಳಿಂಬೆ ಅಂತ ಹೇಳಲಿಕ್ಕಾಗೋದಿಲ್ಲ, ಇಷ್ಟು ಪಿಂಕ್ ಇದೆ. ಹಾಗೆ ಇದನ್ನು ಇವಾಗ ರೆಡಿ ಮಾಡಿ ಇಟ್ಟಿದ್ದೇನೆ. ಮತ್ತು ಊಟ ಮಾಡಲಿಕ್ಕೆ ಆಗುವಾಗ ಸ್ವಲ್ಪ ಸಲಾಡ್ ಮಾಡೋದು. ಇದಕ್ಕೆ ಕಾಯಿ ತುರಿ ಹಾಗೂ ಕ್ಯಾರೆಟ್ ಅದೆಲ್ಲ ಹಾಕಿ ಸಲಾಡ್ ಮಾಡಿ ಮತ್ತು ಊಟ ಮಾಡುವಾಗ ತಿನ್ನೋದು. ವೇಸ್ಟ್ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ, ಮನೆಯಲ್ಲ ಅದಲ್ವಾ. ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಹೇಳ್ತಾನೆ ಬಾಯ್.